ಓಕೆ, ನಮಸ್ಕಾರ ಗುರು. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಆಗ್ಲೇ ನಮ್ ಕಂದ ಸರ್ವಿಸಿಗೆ ಬಂದಿದೆ. ಸರ್ವಿಸ್ ಮಾಡ್ಸಕ್ ಹೋಗ್ತಾ ಇದೀನಿ ನೋಡಿ. ಅಟ್ ಪ್ರೆಸೆಂಟ್ 820 ಕಿಲೋಮೀಟರ್ ಓಡಿದೆ. ಆಕ್ಚುಲಿ ಅವ್ರು ಶೋರೂಮ್ ಅವ್ರು ಹೇಳಿದ್ದು 1000 ಇಲ್ಲ 1200 ತಗೊಂಬನ್ನಿ ಅಂತ. ಚೈನ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹಂಗಾಗಿ ಸ್ವಲ್ಪ ಕಟ 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 ಅಂತ ಸೌಂಡ್ ಬರ್ತಿದೆ. ಅದಲ್ಲದೆ ಮತ್ತೆ ನೆಕ್ಸ್ಟ್ ಬೇರೆ ಕಡೆ ರೈಡ್ ಹೋಗಬೇಕು. ಅಲ್ಲಿ ಹೋದ್ರೆ ಹೋಗಿ ಬರೋಷ್ಟರಲ್ಲಿ ಅಪ್ ಅಂಡ್ ಡೌನ್ಗೆ 1000 ಮೇಲೆ ಆಗ್ಬಿಡುತ್ತೆ. ಹಂಗಾಗಿ ಏನು ಒಂದು 200 ಕಿಲೋಮೀಟರ್ ಕಮ್ಮಿ ಸರ್ವಿಸ್ ಮಾಡಿಸಿದ್ರೆ ಏನಾಗೋದಿಲ್ಲ ಅಂತೇಳಿ ಹೋಗ್ತಾ ಇದೀನಿ. ಒಂದು ಇನ್ನು 820 ಆಗಿದೆ ಅಂದ್ರೆ ಹೋಗೋಷ್ಟು ಒಂದು 880 ಆಗುತ್ತೆ ಅನ್ಸುತ್ತೆ ನನ್ನ ಗೆಸ್ ಪ್ರಕಾರ. ರೌಂಡ್ ಫಿಯರ್ ನಿಯರ್ 900 ಕಿಲೋಮೀಟರ್ ಮಾಡಿಸ್ದಂಗೆ. ಸ್ವಲ್ಪ ಕ್ಲೀನಾಗಿ ಇಂಜಿನ್ ಎಲ್ಲ ಚೆಕ್ ಮಾಡ್ಸಕ್ ಗುರು. ಏನೋ ಕಟ 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 ಅಂತ ಸೌಂಡ್ ಬರ್ತಿದೆ. ಇಂಜಿನ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಮತ್ತೆ ಯಾರು ಕೊಡ್ತಾರೆ? ಬಟ್ ವಾರಂಟಿ ಇದೆ, 2+2 4 ವರ್ಷ ವಾರಂಟಿ ಇದೆ. ಇಯರ್ ಎಂಡಲ್ಲೇ ನಾ ಗಾಡಿ ಬುಕ್ ಮಾಡಿರೋದಲ್ಲ, ಹಂಗಾಗಿ 2 ವರ್ಷ ಎಕ್ಸ್ಟ್ರಾನೇ ಕೊಟ್ಟಿದ್ದಾರೆ ವಾರಂಟಿ. ನೋಡ್ಬೇಕು ಗುರು ಏನಾಗುತ್ತೆ. ಅಲ್ಲಿ ದಾವಣಗೆರೆಗೆ ಹೋಗ್ಬೇಕು. ಈ ಬಿಸಿಲಲ್ಲಿ ಒಬ್ಬನೇ ಹೋಗೋದು ಬೇಜಾರು. ಒಂದು ಮೈಲೇಜ್ ಎಷ್ಟು ಅಂದರೆ ಭಾಳ ಕಮ್ಮಿ ಕೊಡ್ತಿದೆ ಅನ್ಸುತ್ತೆ. ಇದು ಎಷ್ಟು 2-3 ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ ನೋಡಿ. ಫುಲ್ ಟ್ಯಾಂಕ್ ಅಂದ್ರೆ ಕಂಪ್ಲೀಟ್ ಆಗಲ್ಲ. ಮೊದಲೇ ಒಳಗೆ ಒಂದು 2-3 ಲೀಟ್ರ್ ಇರುತ್ತೆ, ಮೇಲೊಂದು ಪ್ರತಿ ಸಂತಿ 800-850 ಇಷ್ಟಕ್ಕೆ ಫುಲ್ ಟ್ಯಾಂಕ್ ಮಾಡಿಸಿರೋದು. ಹೆವಿ ಗಾಡಿ ತಂದಿನ್ನೂ ಒಂದು 15 ದಿನ ಆಗಿಲ್ಲ ಅನ್ಸುತ್ತೆ. 28 ಗುರು, ಇನ್ನು 15 ದಿನನೂ ಆಗಿಲ್ಲ. ಇದು 28ಕ್ಕೆ ತಗೊಂಡಿದ್ದು. ಅಲ್ಲೊಂದು 3, ಇವತ್ತೊಂದು 5, 6 ವಿತ್ ಡೇಟ್ ಎಷ್ಟು 6. ಹಬ್ಬ ಅಂದ್ರೆ ಮ್ಯಾಕ್ಸಿಮಮ್ ಒಂದು 8-9 ದಿನ ಇವತ್ತಿಗೆ ಸೇರಿಸಿದ್ರೆ 8-9 ದಿನಕ್ಕೆ ಎಷ್ಟು 820 ಕಿಲೋಮೀಟರ್ ಹೊಡೆದಿದ್ದೀನಿ. ಗಾಡಿ ತಗೊಂಡು 9 ದಿನಕ್ಕೆ ಸರ್ವಿಸ್ ಮಾಡಿಸ್ತಿರೋ ಅಂದ್ರೆ ನಾನೇ ಅನ್ಸುತ್ತೆ. ಅದಲ್ದೆ ಹೆವಿ ರಫ್ ಆಗಿ ಯೂಸ್ ಮಾಡಿಬಿಟ್ಟಿವಿ. ಅವತ್ತು ನೈಟ್ ಹುಡುಗರ ಜೊತೆ ದಾವಣಗೆರೆಗೆ ಹೋಗಿದ್ವಲ್ಲ, ಅವಾಗಂತೂ ಹೆವಿ ರಫ್ ಅಂದ್ರೆ ರಫ್ ಆಗಿ ಯೂಸ್ ಮಾಡಿಬಿಟ್ಟಿವಿ. ಅದೊಂದು ಸಮಸ್ಯೆ. ಹುಡುಗ ಒಬ್ಬ ಇದ್ದಾನೆ ರಂಗ ಮಗ ಅಂತ, ಬರೀ 1 ಗೇರ್ 2 ಗೇರಲ್ಲಿ ಆರಿಸಿರೋದೇ ಜಾಸ್ತಿ ನನ್ನ ಮಗ. ಹಂಗಾಗಿ ಚೈನ್ ಎಲ್ಲ ಲೂಸ್ ಆಗಿ ಸ್ವಲ್ಪ ಇಂಜಿನ್ ಸಮಸ್ಯೆ ಆಗಿರೋದು. ಸರ್ವಿಸ್ ಕಾಸ್ಟ್, ಸರ್ವಿಸ್ಗೆ ಎಷ್ಟು ತಗೊಂತಾರೆ ಏನೋ ದುಡ್ಡು. ಬೇಗ ಹುಡುಗರು ಇಷ್ಟಪಡೋರು ಫ್ಯಾಮಿಲಿ ಬಿಟ್ಟರೆ ನೆಕ್ಸ್ಟ್ ಇಷ್ಟಪಡೋ ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಗಾಡಿಗಳೇ ಅನಿಸುತ್ತೆ. ಯಾಕೆ ಕಟ್ಕೊಂಡವಳು ಬೇಡ, ಇಟ್ಕೊಂಡವಳು ಬೇಡ ಗಾಡಿ ಮುಂದೆ. ಅಷ್ಟು ಲವ್ ಗುರು ಗಾಡಿ ಅಂದ್ರೆ. ಇನ್ನೊಂದು ಆರಾಮಾಗಿ ಸ್ಮೂತಾಗಿ ಮೆಲ್ಲಕ್ಕೆ ಒಂದು 60 70 ಉಳ್ಕೊಂಡಿದ್ರೆ ಆರಾಮ ಒಳ್ಳೆ ಮೈಲೇಜ್ ಕೊಡುತ್ತೆ. ಆರಾಮಾಗಿ ಮೇಂಟೈನ್ ಮಾಡ್ಬೋದು. ನಾವು ತಿಕ್ಕಲ ನನ್ನ ಮಕ್ಳು ಹಿಂಗೆ ಹೋಗ್ತಿದ್ರೆ, ಮೆಲ್ಲಕ್ಕೆ ಹೋಗ್ತಿದ್ರೆ ಹಿಂಗೆ ಹೋಗ್ಬಿಡ್ಬೇಕು ಅನ್ಸುತ್ತೆ ಒಂದೊಂದ್ಸಲ. ಪಕ್ಕದಲ್ಲಿ ಯಾವ್ದಾರು ಗಾಡಿ ಜೋರಾಗಿ ಹೋಯ್ತು, ಅವನೇ ಹೋಗ್ತಾ ಇದ್ರೆ ನಾವು ಹೋಗೋದು ಬೇಡ ಅಂತೇಳಿ ನಾವು ಜೋರಾಗಿ ಹೊಡೆದು ಬಿಡ್ತೀವಿ. ಇದೇ ಸಮಸ್ಯೆಗಳು ಗಾಡಿಗಳಲ್ಲಿ. ಗಾಡಿ ತಗೊಂಡ್ರೆ ಸ್ಮೂತಾಗಿ ಯೂಸ್ ಮಾಡ್ಕೊಂಡ್ರೆ ಎಂಥ ಗಾಡಿಗಳು ಬಳಕೆ ಬರುತ್ತೆ. ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ಕೊಂಡು ಪೆಟ್ರೋಲ್ ಯೂಸ್ ಮಾಡ್ಕೊಂಡು, ಇಂಥ ಗಾಡಿಗಳಿಗೆಲ್ಲ ಪವರ್ ಪೆಟ್ರೋಲೇ ಬೇಕಿರೋದು. ಪ್ರೀಮಿಯಂ ಪೆಟ್ರೋಲ್ಗಳು ಯೂಸ್ ಮಾಡಿದ್ರೆ ಆರಾಮ್ ಎಂಥ ಇಂಜಿನ್ ಆದರೂ ಒಳ್ಳೆ ಬಾಳಿಕೆ ಬರುತ್ತೆ. ಸದ್ಯ ನಿಲ್ಲಿಸ್ಲಿಲ್ಲ, ಹೆಲ್ಮೆಟ್ ಇದೆ ಅಲ್ಲ. ಅಕಸ್ಮಾತ್ ಮಿಸ್ಸಾಗಿ ಹೆಲ್ಮೆಟ್ ಇಲ್ಲ ಅಂತಿದ್ರೆ ಆರಾಮ್ಸೆ ಹಿಡಿದು ಬಿಡೋರು. ಆ್ಯಕ್ಚುಲಿ ಬೆಂಗಳೂರಲ್ಲೆಲ್ಲ ಹಿಂದೆ ಕುಂದ್ರೋರ್ಗೆ ಹೆಲ್ಮೆಟ್ ಇರೋಕ್ಕಂತ ಅಂತ ರೂಲ್ಸ್ ಆಗಿದೆ. ನಮ್ಮ ದಾವಣಗೆರೆಲ್ಲ ಅದನ್ನೇನು ಅಷ್ಟು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅನ್ಸುತ್ತೆ. ಇಲ್ಲ ಆ ರೂಲ್ಸ್ ತಂದಿದ್ರೆ ಚೆನ್ನಾಗಿರೋದು. 2 ತಲೆಗೆ 2 ಹೆಲ್ಮೆಟ್ ಇರ್ತಿತ್ತು ಗಾಡೀಲಿ. ದಾವಣಗೆರೆ ಪೊಲೀಸರು, ಅದರಲ್ಲೂ ಟ್ರಾಫಿಕ್ ಪೊಲೀಸರು ಎಲ್ಲಿ ಭಾಳ ಸ್ಟ್ರಿಕ್ಟ್ ಮಾಡ್ತಾರೆ ಗುರು. ಹೆಲ್ಮೆಟ್ ಇಲ್ದು ಎಲ್ಲಿ ಕಾಣಿಸ್ತಾರೆ ಹಂಗೆ ನಿಲ್ಸಿ ಅಲ್ಲೇ ಫೈನ್ ಹಾಕಿ ಅಲ್ಲೇ ಕಳಿಸ್ಬಿಡ್ತಾರೆ. ಫೈನಲ್ಲಿ ದಾವಣಗೆರೆ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ. ಗಾಡಿ ಅಂತೂ ಹೆವಿ ಹೀಟ್ ಆಗಿದೆ ಗುರು, ಅಷ್ಟಿಷ್ಟೆಲ್ಲ ಹೀಟ್ ಆಗಿದೆ. 12 ಗಂಟೆ ಆಗಲೇ ಊಟಕ್ಕೆ ಹೋಗೋ ಟೈಮ್ ಅವರು ಗೊತ್ತಿದೆ. ಸಂಜೆ ಆಗುತ್ತೆ ಅನ್ಸುತ್ತೆ ಸರ್ವಿಸ್ ಮುಗಿಗೆ ಅಷ್ಟರಲ್ಲಿ. ದಾವಣಗೆರೆಯಲ್ಲಿ ಹೊಸದ KSRTC ಬಸ್ ಸ್ಟ್ಯಾಂಡ್ ಮತ್ತು ಮಾಲ್ ಆಗಿದೆ. ಮಸ್ತ್ ಇದೆ. ಅದನ್ನು ಮನೆ ಹೊರಗಿಂತಾನೆ ತೋರಿಸ್ತೀನಿ ಹೆಂಗಿದೆ ಅಂತ. ಅವ್ರು ಒಳಗೆಲ್ಲ ಸೈಕಾಗಿ ಕಟ್ಟಿದ್ದಾರೆ ಗುರು, ನಿಜ ಮಸ್ತ್ ಇದೆ. ದಾವಣಗೆರೆ ನ್ಯೂ ಬಸ್ ಸ್ಟ್ಯಾಂಡ್, ದಾವಣಗೆರೆ ಹೊಸದಾಗಿರೋ ಬಸ್ ಸ್ಟ್ಯಾಂಡ್ ಮಾಲ್ 2 ಇದೆ ನೋಡಿ. ಒಳಗಿನ್ನೂ ಮಸ್ತ್ ಇದೆ. ಇಂಟೀರಿಯರ್ಸ್ ಎಲ್ಲ ಮಸ್ತಾಗಿ ಮಾಡಿದ್ದಾರೆ. ಬಟ್ ಇನ್ನೊಂದು ಏನಂದರೆ, ಇಲ್ಲಿ ಒಳಗಿರೋ ಬಸ್ಗಳು ಹೊರಗೆ ಬರ್ತಾವಲ್ಲ, ಅವಾಗ ಸಮಸ್ಯೆ ಆಗುತ್ತೆ. ಅದಕ್ಕೆ ಆಲ್ಟರ್ನೇಟ್ ಆಗಿದ್ರೆ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕಿತ್ತು ನೋಡಿ. ಹೆವಿ ಟ್ರಾಫಿಕ್ ಆಗ್ಬಿಡುತ್ತೆ. ಆಟೋದವರು ಇಲ್ಲಿ ನಿಂತಿರ್ತಾರ, ಆ ಬಸ್ಗಳು ಇಲ್ಲೇ ಬರ್ತವೆ, ಜನಗಳೆಲ್ಲ ಇಲ್ಲೇ ಅಡ್ಡಾಡ್ತಾರೆ. ಹೆವಿ ಟ್ರಾಫಿಕ್ ಆಗುತ್ತೆ ಇಲ್ಲಂತೂ. ಅಟ್ಲೀಸ್ಟ್ ಎಕ್ಸಿಟ್ ಆದರೂ ಬೇರೆ ಕಡೆ ಕೊಡಬೇಕಿತ್ತು ಅವರು. ಎಂಟ್ರೆನ್ಸ್ ಎಕ್ಸಿಟ್ 2 ಒಂದೇ ಕಡೆ ಕೊಟ್ಬಿಟ್ಟಿರ, ಹೆವಿ ಕಷ್ಟ ಆಗುತ್ತೆ. ಯಾವಾಗಲೇ ಬರಲಿ, ಯಾವಾಗ ಬಂದರೂ ಅವಾಗೆಲ್ಲ ಸಿಗ್ನಲ್ ಬಿದ್ದೇ ಬೀಳುತ್ತಿದೆ. 3 2 ತಾಳ್ಮೆನೇ ಇಲ್ಲ. 30 ಸೆಕೆಂಡ್ ತಡೆದಿರ್ತಾರೆ, ಇನ್ನು 1 ಸೆಕೆಂಡ್ 2 ಸೆಕೆಂಡ್ ತಡೆಯೋಕ್ಕಾಗಲ್ಲ ಇವರಿಗೆ. ಸ್ಕೂಟಿ ಅಣ್ಣ, ಶೋರೂಮ್ ಹುಡುಕೋದೇ ಒಂದು ದೊಡ್ಡ ಸಮಸ್ಯೆ ಗುರು. ಸಿಟಿ ಅಂತ ಪೂರ್ತಿ ಹೊರಗೆ ಮಾಡಿದ್ದಾರೆ, ಅದೇ ಬೇಜಾರು.
ಈ ಶೋರೂಮಿಗೆ ಬರೋಕ್ಕೆ ಆಲ್ಮೋಸ್ಟ್ ಬಸ್ ಸ್ಟ್ಯಾಂಡ್ನಿಂದನೇ ಒಂದು 3 ಕಿಲೋಮೀಟ್ರ್ ಹೊರಗೆ ಮಾಡಿದ್ದಾರೆ ನೋಡಿ. ಬ್ಯಾಕ್ ಸೈಡಾ? ಅಲ್ಲೇ ಮಾಡ್ತಾರೆ ಅವ್ರದ? ಹಾಂ ಹೌದಾ, ಹಾಂ ಸರಿ. ಅಲ್ಲಿ ಕ್ರಾಸ್ ಇದೆಯಲ್ಲ ಹಂಗ? ಹೌದಾ ಸರಿ. ಹಾಂ ಅಂಕಲ್, ಅಂಕಲ್ ಸರ್ವೀಸು ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ, ಎಷ್ಟೊತ್ತಾಗ್ಬೋದು ಅಂಕಲ್ ನೀನು? ಸಂಜೆ? ಏನಣ್ಣ ಹಿಂಗಂತಿದ್ದೀರಾ? ಹಾಂ ಸರ್ವೀಸು ಸಂಜೆ ತನಕ ಅಂದರು, ದುಡ್ಡಿದ್ರೆ ಟೈಮ್ ಲೆಕ್ಕಕ್ಕೆ ಬರಲ್ಲ. ಸಂಜೆ ಅಂದರು, ದುಡ್ಡು ಜಾಸ್ತಿ ಕೊಟ್ಟರೆ ಆರಾಮಾಗಿ ಈಗಲೇ ಮಾಡ್ತಾರೆ. ಎಲ್ಲಿ ಬೇಕು ಅಲ್ಲೇ ಸೋರ್ತೈತಲ್ಲ ಅಣ್ಣ ಇದು, ಎಲ್ಲಿ ಬೇಕು ಅಲ್ಲೇ ಸೋರ್ತಿದೆ. ಇದ್ರ ಬಗ್ಗೆ ಎಲ್ಲ ನಂಗೆ ಅಷ್ಟೊಂದು ಗೊತ್ತಿಲ್ಲ, ನಾನು ತಿಳ್ಕೊಬೇಕು ಗುರು. ಅಣ್ಣ ಏನಿದು? ಏನೇನೋ ಇರ್ತಾವೆ ಗುರು, ತಿಳ್ಕೊಬೇಕಷ್ಟೆ. ಇದಕ್ಕೆಲ್ಲ ಓದಿರಬೇಕು. ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಹೆವಿ ಈಟಿದೆಲ್ಲ ಗುರು, ಹೊಡ್ಕೊಂಬಂದಿರೋ ಸ್ಪೀಡಿಗೆ ಈಗಲೂ ಈಟಿದೆ. ಜಾವ ರಾಯಲ್ ಎನ್ಫೀಲ್ಡ್ಗಿಂತ ಹಳೆ ಕಂಪ್ನಿ ಗುರು ಇದು. ರಾಯಲ್ ಎನ್ಫೀಲ್ಡ್ಗಿಂತ ಮೊದಲಿದ್ದದ್ದು ಗಾಡಿ ಇದು. ಐಟಮ್ಗೆ ಹೆವಿ ಕಾಸ್ಟ್ ಗುರು ಇಲ್ಲಿ. ಇದೆಲ್ಲ ಏನು ಆಯಿಲ್ ಸ್ಪ್ರೇನಾ, ಚೈನ್ ಸ್ಪ್ರೇನಾ? ನಮಗೆ ಕೊಡ್ತಾರಲ್ಲ ಇದನ್ನ ಹೋಗುವಾಗ. ಎಲ್ಲಿ ಇಟ್ಕೊಂಡು ಹೋಗ್ಬೇಕು ಗುರು ಇದನ್ನು? ಎಷ್ಟು ಕಿಲೋಮೀಟ್ರ್ ಒಂದು ಸತಿ ಹೊಡಿಯೋಕೆ ಕಾಣ ಇದನ್ನ? 500ರಿಂದ 600. ರೆಗ್ಯುಲರಾಗಿ ಹೊಡ್ಕೊಂಡಿದ್ರೆ ಏನಾರು ಪ್ರಾಬ್ಲಮ್ ಆಗುತ್ತಾ ಕೇಳಿದೆ. ಜಾವ ಐ ಥಿಂಕ್ 42 ಇರಬೇಕಿದು. ಅದೇ 42 ಅಲ್ಲ ಇದು? ಯಾವ ಇಯರ್ ಮಾಡಲ್ ಇದು? 2020. ಓ ಹಳೇ ಮಾಡಲ್ಲ ಇದು. ಒಂದು ಕಂಪ್ಲೀಟ್ ಫುಲ್ ಬಾಟಲ್ ಹಾಕ್ತಾರೆ ಗುರು ಆಯಿಲ್ ಇದರಲ್ಲಿ. 1.5 ಲೀಟ್ರ್ ಆಯಿಲ್ ಇದು? ಹಾಂ ನನಗೆ ಗೊತ್ತಿಲ್ಲ, ನೀವು ಹಾಕಿ. ಹಾಂ ಹಾಂ ಏನು ಗುರು, ಮಹೇಂದ್ರದ್ದು ಪಾರ್ಟ್ಸ್ ಎಲ್ಲದು ಬಿಚ್ಚಾಕ್ಬಿಟ್ಟಾರೆ ಇವರು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಈಸಿಯಾಗಿ ಎಲ್ಲದೂ ಕಾಣಿಸ್ಬಿಡುತ್ತೆ. ಒಳಗಡೆ ಕೈ ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ವಿಂಡ್ ಬ್ಲಾಸ್ಟ್ ಆಗಲ್ಲ ಅದು. ಹಂಗಾಗಿ ಇದು ವಿಂಡ್ ಬ್ಲಾಸ್ಟ್, ಹೆವಿ ವಿಂಡ್ ಬ್ಲಾಸ್ಟ್. ಗಾಳಿಗೆಲ್ಲ ತಲೆ ಹೆಲ್ಮೆಟ್ ಹಾಕಿದ್ರು 145 ಹೋಗಿ ಕಂಪ್ಲೀಟಾಗಿ ಬೆಂಡಾಗಿ ಹೊಡೆದಿದ್ದೀನಿ. ತಲೆಯೆಲ್ಲ ಹೆವಿ ಶೇಕ್ ಆಗೋದು. ಗಾಳಿ ಗೈ ಅಂತ ಒಂದಿಷ್ಟು ವೈಬ್ರೇಟ್ ಆಗಿ 130+ ಹೋದಾಗ ವೈಬ್ರೇಟ್ ಆಗುತ್ತೆ. ಅವು ನಾವು ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡ್ರೆ ಏನಾಗಲ್ಲ, ಮೇಂಟೈನ್ ಆಗುತ್ತೆ, ಬ್ಯಾಲೆನ್ಸ್ ಮಾಡ್ಬೋದು. ಹೆವಿ ಹಾರ್ಡ್ ಆಗಿದೆ ನೋಡಿ ಅಂಕಲ್, ಅದು ಹಿಂಗೆ ಹಿಡ್ದು 3 ಬೇಳು ಹೋಗ್ಬಿಟ್ಟಿದ್ದು ನಂದು. ಮತ್ತು ಗೇರ್ ಹಾಕೋದು ನೋಡಿ, ಅದು ಭಾಳ ಹಾರ್ಡ್ ಇದೆ. ಚೈನ್ ಲೂಸ್ ಆದಂಗಿದೆ ನೋಡಿ, ಚೈನ್ ಲೂಸ್ ಆದಂಗಿದೆ ನೋಡಿ ಅಂಕಲ್. ಫಿಟ್ ಮಾಡಿದ್ರಾ? ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ಸೌಂಡೇ ಚೇಂಜ್ ಆಗಿಬಿಡ್ತು. ಶೋರೂಮಲ್ಲಿ ತೊಗೊಂಡೋಗೋ ಸೌಂಡ್ ಬೇರೆ ಇತ್ತು, ಈಗ ಹೊಡೆದಾಗಲೇ ಸೌಂಡ್ ಬೇರೆ ಥರ ಇದೆ. ಮತ್ತು ಇನ್ನೇನು ಫ್ರೀ ಸರ್ವಿಸ್ ಕೊಡ್ತಾರೆ ಇವರು? ಅದಕ್ಕೂ 2,000-2,500 ಬಿಲ್ ಮಾಡಿದ್ದಾರೆ ಈಗ 3 ಐಟಮ್ ಕೊಟ್ಟು. ಇವ್ರು ಶೋರೂಮವ್ರು ಬುದ್ಧಿವಂತರಲ್ಲ. 2,500 ಸರ್ವಿಸ್ ಕಾಸ್ಟ್ ಆದರೆ ಈಗ 2 ಕೊಡ್ತಿರೋದು ನೋಡಿ ಇವರು. ಪ್ರತಿ ಸರ್ವಿಸ್ ಇದರಲ್ಲಿ ಎಂಟ್ರಿ ಮಾಡಿಸ್ಬೇಕಾ? ಅವ್ರು ಎಂಟ್ರಿ ಬುಕ್ ತೊಗೊಂಡು ಸರ್ವಿಸಿಗೆ ಬಂದಾಗಲೇ ಬುಕ್ ತೊಗೊಂಡು ಬರೋಕ್ಕಾ? ಸರಿ ಬಿಡಿ, ಓಕೆ. ಹಾಂ ಹಾಂ ಇದರಲ್ಲ ಅವರೇ ಮಾಡ್ತಾರಲ್ಲ? ಓಕೆ, ಥ್ಯಾಂಕ್ ಯು. ಹಾಂ ಸರಿ. ಬ್ರೇಕ್ ಗೀಕ್ ಹಿಡಿದು ನೋಡಿದ್ರೆ ಅಂಕಲ್? ಎಲ್ಲ ಆಗಿದೆಯಾ? ಬ್ರೇಕ್ ಇದೆಯಲ್ಲ ಇದು ಕ್ಲೀನಾಗಿ ಕೇಳಿ ಮೆಲ್ಲಕ್ಕೆ ಹೇಳಿ. BS6 ಇದು. ಹಾಂ ಇಲ್ಲೊಂದು ಮೋಟ್ರ್ ಬರುತ್ತೆ, ಇಲ್ಲಿ ಲೈಟ್ನ ಮೋಟ್ರ್. ಓಕೆ. 20,000 ರೂಪಾಯಿ ಮೋಟ್ರ್. 20,000? ಇಷ್ಟೇ ಇದೆ. ಹಾಂ 20,000 ಮೋಟ್ರ್. ಹಾಂ ಅದೇನಪ್ಪ ಅಂತಂದರೆ ಇದು ಸುಮ್ಮನೆ ಮುಟ್ಟಬೇಕು ಅಷ್ಟೇ, ಬ್ರೇಕಿಂಗು. ಲೈನಲ್ಲಿ ಅದು ಹಿಡಿತಲ್ಲ, ಹ್ಞೂ ಇದ್ರಂಗೆ ಹೊಡೆಯಂಗಿಲ್ಲ. ಇಲ್ಲ. ಆಮೇಲೆ ಇದರಲ್ಲಿ ಇನ್ನೊಂದು 4 ಇದೆ, ಇದಾವಲ್ಲ ಬೋರ್ ಹೊತ್ತಂಗಿಲ್ಲ. ಮುಟ್ಟಬೇಕು. ನೀವು 120 ಹೋಗ್ಬಿಟ್ರೆ ಸುಮ್ಮನೆ ಮುಟ್ಟು. ಕಂಟ್ರೋಲ್ ಆಗುತ್ತಾ? ನೋಡು, ಚೆಕ್ ಮಾಡಿ. ಹಾಂ ಎರಡು ಬ್ರೇಕ್ ಅಪ್ಲೈ ಮಾಡು, ಸುಮ್ಮನೆ ನನ್ನ ಎರಡು ಹ್ಞೂ ನೋಡು. ಆಮೇಲೆ ಸರ್ವಿಸ್ ಕಂಪ್ಲೀಟ್ ಆಯ್ತು. ಈಗ ವಾಟ್ರ್ ವಾಶ್ ಬಿಡಬೇಕು.
ಬಂದಿಲ್ಲ ಅವರು ವಾಟರ್ ವಾಶ್ ಮಾಡೋರು ಬಂದಿಲ್ಲ ಅಂತಿದ್ದಾರೆ. ಫೈನಲಿ ಸರ್ವಿಸ್ ಎಲ್ಲ ಮುಗೀತು ಗುರು. ಬಟ್ ಗಾಡಿ ವಾಶ್ ಮಾಡ್ಸೋಕ್ಕಾಗಿಲ್ಲ, ಅವರು ವಾಶ್ ಮಾಡೋರು ಇಲ್ಲ ಅಂತೆ. ಗಾಡಿ ಒಂದು ವಾಶ್ ಆಗಿದ್ರೆ ಎಲ್ಲದೂ ಕ್ಲಿಯರ್ ಆಗಿಬಿಡೋದು. ಪರವಾಗಿಲ್ಲ ಗುರು, ಇವಾಗ ಫೀಲ್ ಬೇರೆ ಥರ ಇದೆ. ಬ್ರೇಕ್ ಹಿಂಗೆ ಕರೆಕ್ಟಾಗಿ ಹಿಡಿತಿದೆ. ಅಂಕಲ್ ಹೇಳಿದ್ದು ನಿಜ ಗುರು, ಜಸ್ಟ್ 2 ಬ್ರೇಕ್ ಬರೀ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು ಆರಾಮಾಗಿ ಕಂಟ್ರೋಲ್ ಆಗ್ತಿದೆ. ಈಗ ಒಳ್ಳೆ ಫೀಲ್ ಕೊಡ್ತಿದೆ. ಸ್ಟಾರ್ಟಿಂಗ್ ಶೋರೂಮಲ್ಲಿ ತಗೊಂಡು ಬಂದಾಗ ಎಷ್ಟು ಕೊಡ್ತಿತ್ತೋ ಸೇಮ್ ಅದೇ ಫೀಲ್ ಕೊಡ್ತಿದೆ. ಟೋಟಲ್ ಸರ್ವಿಸ್ ಬಿಲ್ಲು ಫಸ್ಟ್ ಸರ್ವಿಸಿಗೆ 2600 ಬಿತ್ತು. 2600 ಅಂದರೆ ಈಗ ವಾಟರ್ ವಾಶ್ ಅದು ಸೇರಿದು ಆಲ್ಮೋಸ್ಟ್ ಎಲ್ಲ ಏನಿಲ್ಲ ರೌಂಡ್ ಫಿಗರ್ 3,000 ಲೆಕ್ಕ ಆಯ್ತು ಫಸ್ಟ್ ಸರ್ವಿಸಿಗೆ. ಬಟ್ ಸೆಕೆಂಡ್ ಸರ್ವಿಸಿಂತ ಕಾಸ್ಟ್ ಕಮ್ಮಿ ಆಗುತ್ತೆ. ಚೈನ್ ಸ್ಪ್ರೇ ಅಲ್ಲಿ ಈಗ ಕೊಟ್ಟಿದ್ದಾರೆ, ಸೊ ಸೆಕೆಂಡ್ ಸರ್ವಿಸಿಂತ ಕಾಸ್ಟ್ ಕಮ್ಮಿ ಆಗುತ್ತೆ. ಗೇರ್ ಹಾಕೋದು ಇನ್ನೂ ಅದೇ ಹಾರ್ಡ್ ಅನಿಸ್ತದೆ. ಗಾಡಿ ನಾವು ಎಷ್ಟು ಸ್ಮೂತಾಗಿ ಇಟ್ಕೊಂಡು ಹೆಂಗೆ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ನಾವು ಹೆಂಗೆ ಬೇಕಂಗೆ ರ್ಯಾಶಾಗಿ ಯೂಸ್ ಮಾಡಿದರೆ ಬರೋಲ್ಲ. ABS ಬ್ರೇಕಿಂಗ್ ಎಲ್ಲ ಇರೋದು ಭಾಳ ಸ್ಮೂತಾಗಿ ಯೂಸ್ ಮಾಡೋಕ್ಕಂತಿದ್ದು ನಾವು. ಯಾವ ಹುಡುಗರು ಕೇಳಬೇಕಲ್ಲ ರೀ, ನಾವು ಸ್ಮೂತಾಗಿದ್ರು ಸ್ಮೂತಾಗಿ ಇಟ್ಕೊಂಡ್ರು ಜೊತೆಲಿರೋರು ಸ್ಮೂತಾಗಿ ಇಟ್ಕೋಬೇಕಲ್ಲ. ಟ್ರಾಫಿಕ್ ಒಂದು ಗುರು ದಾವಣಗೆರೆಯಲ್ಲಿ ಹೆವಿ ರೋಡ್ನೇ ಕೊಡುತ್ತೆ. ಯಪ್ಪ ಇಡೀ ಜೀವನ ಬರೀ ಅರ್ಧ ಟ್ರಾಫಿಕ್ ಸಿಗ್ನಲಲ್ಲೇ ಕಳಿಬೇಕಲ್ಲ ಗುರು. ಯಪ್ಪ ಅಂತಿಂತು ಸಿಟಿ ಅಂತ ಹೊರಗೆ ಬಂದೆ, ಸಾಕಾಯ್ತು ಗುರು.